ಯಾವ್ದೋ ಒಂದು ಪ್ರಾಣಿನ ಅರ್ಧದಲ್ಲೇ ತಿಂದು ಬಿಟ್ಬಿಟ್ಟು ಹೊರಟೋಗ್ಬಿಟ್ಟಿರುತ್ತೆ. ಅದನ್ನ ಈ ಹೆಣ್ಣು ಸಿಂಹ ಏನ್ ಮಾಡುತ್ತೆ, ಹತ್ತಿರದಿಂದ ನೋಡ್ತಾ ಇರುತ್ತೆ ಇದು ಯಾರು ತಿಂದಿರೋದು ಅಂತ. ಅವಾಗ ಗಂಡು ಸಿಂಹ ಅದನ್ನ ನೋಡ್ಬಿಟ್ಟು ಹೇಳುತ್ತೆ, ನಾವು ಈ ಜಾಗದಲ್ಲಿ ಇರೋದು ಬ್ಯಾಡ, ಇಲ್ಲಿ ಬೇರೆ ಯಾವ್ದೋ ಇನ್ನೊಂದು ಪ್ರಾಣಿ ಇದೆ, ನಾವ್ ಇಲ್ಲಿಂದ ಹೊರಟೋಗೋಣ ಅಂತ ಗಂಡು ಸಿಂಹ ಹೇಳುತ್ತೆ. ಸರಿ ಆಯ್ತು, ಇಲ್ಲಿಂದ ಹೋಗೋಣ ಅಂತ ಅವೆರಡು ಸಿಂಹಗಳು ಆ ಒಂದು ಚಿಕ್ಕ ಮರಿ ಸಿಂಹವನ್ನು ಕರ್ಕೊಂಡು ಹೋಗ್ತಾ ಇರ್ತವೆ. ಹೋಗ್ಬೇಕಾದ್ರೆ ಹಿಂದ್ಗಡೆಯಿಂದ ಒಂದು ಕರಿ ಸಿಂಹ ಬಂದು ಆ ಹೆಣ್ಣು ಸಿಂಹದ ಮೇಲೆ ಬಿದ್ದು ಅದನ್ನ ಸೈಡ್ ತಳ್ಳಿ ಆ ಒಂದು ಸಣ್ಣ ಮರಿ ಸಿಂಹವನ್ನ ಬಾಯಲ್ಲಿ ಕಚ್ಕೊಂಡು ಓಡ್ತಾ ಇರುತ್ತೆ. ಅದನ್ನ ನೋಡಿದ ತಕ್ಷಣ ಈ ಒಂದು ಗಂಡು ಸಿಂಹ ಏನ್ ಮಾಡುತ್ತೆ, ಅದನ್ನ ಹಿಂಬಾಲಿಸ್ಕೊಂಡು ಆ ಒಂದು ಕರಿ ಸಿಂಹದ ಹಿಂದೆನೆ ಓಡ್ತಾ ಇರುತ್ತೆ. ಆದ್ರೆ ಇಲ್ಲಿ ಹೆಣ್ಣು ಸಿಂಹಕ್ಕೆ ತುಂಬಾ ಅಳು ಬರ್ತಾ ಇರುತ್ತೆ, ಅಯ್ಯೋ ನನ್ನ ಮರಿನ ಎತ್ಕೊಂಡು ಹೊರಟೋಯ್ತಲ್ಲ ಈ ಕರಿ ಸಿಂಹ ಅಂತ. ಆದ್ರೆ ಈ ಗಂಡು ಸಿಂಹ ಆ ಒಂದು ಕರಿ ಸಿಂಹವನ್ನ ಹಿಂಬಾಲಿಸ್ಕೊಂಡು ಓಡ್ತಾನೆ ಇರುತ್ತೆ. ಅವರು ಓಡೋದನ್ನ ನೋಡಿ ಅಯ್ಯೋ ನನ್ನ ಕಾಪಾಡ್ಕೋಬೇಕಲ್ಲ ಹೆಂಗಾರು ಮಾಡಿ ಅಂತ ಹೇಳಿ ಹುಲಿ ಇರೋ ಜಾಗಕ್ಕೆ ಹೋಗುತ್ತೆ. ಹುಲಿ ಬಂಡೆ ಮೇಲೆ ಆರಾಮಾಗಿ ಮಲ್ಕೊಂಡಿರುತ್ತೆ. ಆವಾಗ ಹೆಣ್ಣು ಸಿಂಹ ಏನ್ ಹೇಳುತ್ತೆ, ನನ್ನ ಮಗುನ ಈ ತರ ಕರಿ ಸಿಂಹ ಎಳ್ಕೊಂಡು ಓಡೋಗ್ಬಿಡ್ತು ಅಂತ ಅಳ್ತಾ ಅಳ್ತಾ ಹೇಳುತ್ತೆ. ಅದನ್ನ ಕೇಳಿದ ತಕ್ಷಣ ಹುಲಿಗೆ ಕೋಪ ಬಂದು ಬಂಡೆ ಮೇಲಿಂದ ನೆಗೆದು ಓಡ್ತಾ ಇರುತ್ತೆ. ಆ ಒಂದು ಕರಿ ಸಿಂಹ ಆ ಒಂದು ಸಣ್ಣ ಮರಿ ಸಿಂಹವನ್ನ ಬಾಯಲ್ಲಿ ಕಚ್ಕೊಂಡು ಕಾಡೊಳಗಡೆನೆ ಹೋಗ್ಬಿಡುತ್ತೆ. ಈ ಒಂದು ಗಂಡು ಸಿಂಹ ಅದನ್ನ ಹಿಂಬಾಲಿಸ್ಕೊಂಡು ಓಡ್ತಾ 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 ಕಾಡೊಳಗಡೆ ಎರಡು ಸಿಂಹಗಳು ಸಹ ಓಡ್ಬಿಡ್ತವೆ. ಆದ್ರೆ ಗಂಡು ಸಿಂಹಕ್ಕೆ ಅರ್ಥ ಆಗುತ್ತೆ, ನಾನು ಈ ತರ ಹೋದ್ರೆ ನಾನು ಮರಿಯನ್ನ ಕಾಪಾಡೋದಕ್ ಆಗೋದಿಲ್ಲ ಅಂತ. ಒಂದ್ ಕಡೆ ಯೋಚನೆ ಮಾಡಿ ತಕ್ಷಣಕ್ಕೆ ಅಡ್ಡದಾರಿಲಿ ಹೋಗಿ ಆ ಒಂದು ಕರಿ ಸಿಂಹದ ಎದುರಿಗೆ ಬಂದು ನಿಂತ್ಕೊಳ್ಳುತ್ತೆ. ಆಗ ಕರಿ ಸಿಂಹ ಆ ಒಂದು ಮರಿ ಸಿಂಹವನ್ನ ಬಾಯಲ್ಲಿ ಕಚ್ಕೊಂಡಿರುತ್ತಲ್ಲ ಅಲ್ಲೇ ಕೆಳಗಡೆ ಬಿಟ್ಬಿಟ್ಟು ಈ ಒಂದು ಗಂಡು ಸಿಂಹ ಮತ್ತೆ ಕರಿ ಸಿಂಹ ಎರಡಕ್ಕೂ ಸಹ ವಿಪರೀತವಾದ ಜಗಳ ಶುರುವಾಗುತ್ತೆ. ಅದ್ರ ಮೇಲೆ ಇದು ಬೀಳೋದು, ಇದ್ರ ಮೇಲೆ ಅದು ಬೀಳೋದು. ಎರಡೂ ಸಿಂಹಗಳು ಗರ್ಜನೆ ಮಾಡ್ತಾ ಮಾಡ್ತಾ ಒಂದಕ್ಕೊಂದು ಜಗಳ ಆಡ್ತಾ ಒಂದಕ್ಕೊಂದು ಪರ್ಚಾಡ್ತಾ ಕಿರ್ಚಾಡ್ತಾ ಹಂಗಿರ್ಬೇಕಾದ್ರೆ ಈ ಒಂದು ಸಣ್ಣ ಪುಟಾಣಿ ಮರಿಸಿಂಹ ಇರುತ್ತಲ್ಲ, ಅದು ಇವರಿಬ್ಬರ ಜಗಳವನ್ನ ನೋಡಿ ಒಂದು ಮರದ ಬುಡದಲ್ಲಿ ಎದುರ್ಕೊಂಡು ಹಿಂಗೆ ಕುಂತಿರುತ್ತೆ. ಅಯ್ಯೋ ಯಾರು ಏನ್ ಮಾಡ್ತಾರೋ ಅಂತ ಅನ್ಬಿಟ್ಟು ಇದು ತುಂಬಾ ಅಂದ್ರೆ ತುಂಬಾ ಭಯ ಪಟ್ಕೊಬಿಟ್ಟಿರುತ್ತೆ. ಆಗ ಈ ಒಂದು ಕರಿ ಸಿಂಹ ಏನ್ ಮಾಡುತ್ತೆ, ಈ ಒಂದು ಗಂಡು ಸಿಂಹಕ್ಕೆ ಮೇಲಿಂದ ನೆಗದು ಅದನ್ನ ಕೆಳಕ ಬೀಳಿಸಿ ಉಗುರ್ಲಿ ಗಂಡು ಸಿಂಹಕ್ಕ ಪರ್ಚ್ ಬಿಡ್ತದ. ಆಗ ಗಂಡು ಸಿಂಹಕ್ಕ ಏಟಾಗಿ ಕೆಳಗಡೆ ಬಿದ್ಕೊಬಿಡ್ತದ. ಈ ಒಂದು ಕರಿ ಸಿಂಹ ಏನ್ ಮಾಡುತ್ತೆ, ಅದನ್ನ ತಳ್ಕೊಂಡು ಮರದ ಹತ್ರ ಹೋಗಿ ಇನ್ನೇನ ಅದನ್ನ ಮೇಕ ಎಗ್ರಿ ಅದನ್ನ ಪರ್ಚಿ ಸಾಯಿಸ್ಬೇಕು ಅನ್ನೋ ಅಷ್ಟ್ರಲ್ಲಿ ಅಲ್ಲಿಗ ಹುಲಿ ಎಂಟ್ರಿ ಕೊಡುತ್ತಾ ಓಡ್ ಬಂದ ಒಂದೇ ಕರಿ ಸಿಂಹನ ಪರ್ಚದ ಒಂದೇ ಸೈಡ್ಗ ಬಿಸಾಕ್ಬಿಡುತ್ತ. ಆಗ ಕರಿ ಸಿಂಹಕ್ಕೂ ಏಟಾಯ್ತದ. ಹುಲಿ ಪರ್ಚದ ಬೆಸಕ ಬೆನ್ನೆಲ್ಲ ಸೀಳೋದಂಗಾಗಿರುತ್ತ. ಆಗ ಹುಲಿ ಹೇಳುತ್ತೆ, ನಾನು ನಿನ್ನ ಮಗುನ ಕಾಪಾಡೋದಕ್ ಬಂದಿದ್ದೀನಿ ಅಂತ. ಈಗ ಗಂಡು ಸಿಂಹ ಮತ್ತೆ ಹುಲಿ ಎರಡೂ ಸಹ ಈ ಒಂದು ಕರಿ ಸಿಂಹದ ಮೇಲೆ ಜಗಳಕ್ಕೆ ಬೀಳ್ತಾರೆ. ಒಂದಕ್ಕೊಂದು ಜಗಳ ಯಾವ ರೇಂಜ್ಗೆ ಆಗುತ್ತೆ ಅಂತಂದ್ರೆ ಊಹೇನು ಮಾಡೋಕ್ಕಾಗಿರಲ್ಲ. ಆ ರೀತಿಯಾಗಿ ಈ ಹುಲಿ ಮತ್ತು ಗಂಡು ಸಿಂಹ ಎರಡೂ ಸಹ ಕರಿ ಸಿಂಹದ ಮೇಲೆ ಬಿದ್ದು ಪರ್ಚಾಡಿ ಅದು ಇದನ್ ಕಚ್ಚೋದು ಇದು ಅದನ್ ಕಚ್ಚೋದು, ಆ ತರ ಎರಡೂ ಸಹ ವಿಪರೀತವಾಗಿ ಅಲ್ಲಿ ಜಗಳ ಹಂಗೆ ಆಗ್ತಾ ಇರುತ್ತೆ. ಈಗಿರ್ಬೇಕಾದ್ರೆ ಒಂದ್ಸಲಿ ಏನ್ ಮಾಡ್ತೇವೆ, ಒಂದ್ ಕಡೆಯಿಂದ ಹುಲಿ ಇನ್ನೊಂದ್ ಕಡೆಯಿಂದ ಸಿಂಹ ಬಂದು ಆ ಒಂದು ಕರಿ ಸಿಂಹ ಮಧ್ಯಕ್ಕೆ ಸೇರ್ಕೊಬಿಡುತ್ತ. ಎರಡ್ ಕಡೆಯಿಂದನು ಕಚ್ಚಿ ಹಿಡ್ಕೊಬಿಡ್ತಾವ. ಆದ್ರ ಕರಿ ಸಿಂಹ ಹೆಂಗೋ ಆ ಕಡೆ ಈ ಕಡೆ ಮಾಡಿ ಒದರ್ಕನವದೆ ಮತ್ತೆ ಈಚೆ ಬಂದ್ಬಿಡುತ್ತ. ಎಷ್ಟೇ ಇದ್ ಮಾಡಿದ್ರು ಆ ಕರಿ ಸಿಂಹ ದಕ್ತಾನೆ ಇರಲ್ಲ. ಅಷ್ಟೊಂದು ಪ್ರಬಲವಾಗಿ ಬಲಶಾಲಿಯಾಗಿರುತ್ತ ಆ ಕರಿ ಸಿಂಹ. ಈಗ ಏನ್ ಮಾಡೋದು ಅಂತ ಹುಲಿ ಏನ್ ಮಾಡುತ್ತ, ಮೆತ್ತಗ ಹಿಂದಕ್ಕೆ ಹೋಗಿ ಅದನ್ನ ಮೇಲ್ಗಡೆಯಿಂದ ಅಟ್ಯಾಕ್ ಮಾಡೋವಂತ ಅನ್ಬಿಟ್ಟವದೆ ಮೆಲ್ಲಕ್ ಕೂತ್ಕೊಂಡಿರುತ್ತ. ಸಿಂಹ ಬಂಡೆ ಮೇಲಿಂದ ಹೋಗಿ ಅಲ್ಲಿ ಕೂತ್ಕೊಂಡು ಕಾಯ್ಕಣವದೆ ಎರಡೂ ಒಂದೇ ಸಲಿ ನೆಗದು ಮತ್ತೆ ಹಿಡ್ಕತವ. ಯಾವನ್ನ ಕರಿ ಸಿಂಹವನ್ನ ಮತ್ತೆ ಹಿಡ್ಕೊಂಡು ಆಗ್ಲೋ ಭಯಂಕರವಾಗಿ ಎರಡು ಆ ಕಡೆ ಈ ಕಡೆ ಎಲ್ಲ ಗುದ್ದಾಡ್ಕೊಂಡವದೆ ಕರಿ ಸಿಂಹನ ಹಂಗುವ ಕೆಳಕ ಬೀಳಿಸ್ಬಿಡ್ತಾವ ಇವೆರಡು ಕಚ್ಚಿ. ಆ ಒಂದು ಸಂದರ್ಭದಲ್ಲಿ ಕರಿ ಸಿಂಹಕ್ಕೆ ಏಟಾಗ್ಬಿಡುತ್ತೆ. ಏಟಾಗಿ ಅಲ್ಲೇ ಬಿದ್ಕೊಂಡಿದ್ದು ಸುಸ್ತಾಗಿದ್ದು ಮತ್ತೆ ಇನ್ನೊಂದ್ಸಲಿ ಎದ್ದೇಳ್ಬಿಟ್ಟು ಓ ಇವರಿಬ್ರು ಕೈಗ ನಾನು ಸಿಕ್ಕರ ನನ್ನ ಸಾಯಿಸ್ಬಿಡ್ತಾರ ಇವರಿಬ್ರು ಅಂತ ಅಂದ್ಬಿಟ್ಟು ಕರಿ ಸಿಂಹ ಏನ್ ಮಾಡುತ್ತ, ಇಲ್ಲಿದ್ರ ನಾನು ಸರ್ಬರೋದಿಲ್ಲ ಅಂತ ಹೇಳಿ ಹೊರಟೋಗ್ಬಿಡುತ್ತೆ ಅಲ್ಲಿಂದ. ಆಗ ಗಂಡು ಸಿಂಹ ಹೇಳುತ್ತೆ, ನಿನ್ನಿಂದ ಇವತ್ತು ನನ್ನ ಕುಟುಂಬ ಉಳಿತು ಅಂತ. ಅದಕ್ಕೆ ಹುಲಿ ಹೇಳುತ್ತೆ, ನಿನ್ನ ಮಗು ಮುಂದಿನ ಭವಿಷ್ಯ, ಅದನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಹುಲಿ ಅಲ್ಲಿಂದ ಹೊರಟೋಗ್ಬಿಡುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ತುಂಬಾ ಕನಸುಗಳನ್ನ ಕಟ್ಕೊಂಡು ಈ ಒಂದು ಯೂಟ್ಯೂಬ್ ಚಾನಲ್ನ ನಾನು ಶುರು ಮಾಡಿದ್ದೀನಿ ಸ್ನೇಹಿತರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಸಪೋರ್ಟ್ ಮಾಡಿ ಸ್ನೇಹಿತರೆ.
ಮತ್ತೊಂದು ವಿಡಿಯೋದಲ್ಲಿ ನಾನ್ ಸಿಗ್ತೀನಿ. ಅಲ್ಲಿ ತನಕ